ಅಯ್ಯಪ್ಪ ಶಿವನೇ, ಅಲ್ಲ ಎಂತ ಕರ್ಮನ್ರಪ್ಪ. ನಾನು ಅನ್ಕೋತಿದ್ದೆ ನಮ್ಮ ದೇಶದಲ್ಲಿ ಏನಿಲ್ಲದೆ ಹೋದ್ರೆ ಈ 108 ಅನ್ನೋದಾರು ನ್ಯಾಯನೀತಿಲಿ ಕೆಲಸ ಮಾಡ್ತಿದ್ದೇನೋ ಅಂತ. ನೋಡ್ರಿ, ನಾನು ಯೂಟ್ಯೂಬಲ್ಲೆಲ್ಲ ಅಪ್ಲೋಡ್ ಮಾಡಿದ್ದೀನಿ ಪುಟ್ಟ ವಿಡಿಯೋ. ನಾನು ಅವಿನ್ ಅಟ್ಯಾಕ್ಟ್ ಇದಾಗಿದೆ ನನಗೆ ಅಂತ. ಸೀಜರ್ಸ್ ಅಂತ ಹೇಳ್ತಾರೆ, ಆಯ್ತಾ? ಮೆಡಿಕಲ್ ಟರ್ಮ್ ಗೊತ್ತಿಲ್ಲ, ಹೋದಾಗ ತಿಳ್ಕೊಳ್ಳಿ. ಅದಕ್ಕೆ ಒಂದು ತರಹದ ಮೂರ್ಛೆ ಕಾಯಿಲೆ ಅದು. ಅದರಿಂದ ಏನೇನೋ ಸ್ವಲ್ಪ ಚೂರು ಪಾರು ಕೆಟ್ಟಪಟ್ಟ ಅದೆಲ್ಲ ಆಗತ್ತೆ. ಸ್ವಲ್ಪ ನಮಗೆಲ್ಲ ತಲೆ ಅರ್ಧಂಬರ್ಧ ಇದೇ ನೋಡುತ್ತೆ, ಪ್ರಜ್ಞೆನ ಕಳ್ಕೊಂಡ್ಬಿಡುತ್ತೆ ಅಂತೂ ಒಂದು ಸ್ಥಿತಿ ಅದು, ಆಯ್ತಾ? ಅದ್ರ ಬಗ್ಗೆ ಸಿದ್ದರಾಮಯ್ಯನ ಗೌರ್ಮೆಂಟ್ ಬರೋಕ್ಕಿಂತ ಮುಂಚೆ ಹಿಂದಗಡೆ ಇದ್ರು ಗೌರ್ಮೆಂಟ್ ಕೊಯಲಿಷನ್, ಅಂದರೆ ಸಮ್ಮಿಶ್ರ ಸರ್ಕಾರ. ಈ ತೆನೆ ಹೋತ ಮಹಿಳೆ ಕಡೆ ಜನಗಳದು ಕಿಂಗ್ ಪಿನ್ ಕಾರ್ಯ ಮಾಡ್ತಾ ಇದ್ದೆಲ್ಲ ಕೆಲಸ. ಒಂದಷ್ಟು ದಿನ ಬಿಜೆಪಿ ಜನ, ಒಂದಷ್ಟು ಜನ ಕಾಂಗ್ರೆಸ್ ಜನ. ಈ ದರಿದ್ರ ಸರ್ಕಾರಗಳು ಯಾವಾಗ ಹಿಂಗೆ ತಿಂದಿತ್ತೈತಿ ಯಾವಾಗ ಇಟ್ಕೊಳ್ತು. ಆಗಿನ ಕಾಲದ ಇದ್ದ ಹೆಲ್ತ್ ಮಿನಿಸ್ಟರ್, ಅಂದ್ರೆ ಹೆಲ್ತ್ ಮಿನಿಸ್ಟರ್, ಆರೋಗ್ಯ ಸಚಿವ, ಈ ಸಚಿವ ಮಹಾಶಯರದು ಒಂದು ನಾನು ಪೇಪರ್ಲಿ ಪಬ್ಲಿಕೇಶನ್ ಓದಿದ್ದೆ. ಇವ್ರು ಹೇಳಿದ್ರು, ನೋಡ್ರಿ, ನಮ್ಮ ಸ್ಟೇಟಲ್ಲಿ, ನಮ್ಮ ಸ್ಟೇಟ್ ಕರ್ನಾಟಕ ಸ್ಟೇಟಲ್ಲಿ ಎಲ್ಲಾ ಜನಗಳಿಗೂ ಅಪಸ್ಮಾರ ಅಂದ್ರೇನು, ಮೂರ್ಛೆ ರೋಗ ಅಂದ್ರೇನು, ಅದ್ರೊಳಗಡೆ ಎಷ್ಟು ವೆರೈಟಿಗಳು, ಇದನ್ನೆಲ್ಲ ಯಾವ್ಯಾವ ಜನಗಳು ತಿಳ್ಕೊಂಡಿರ್ಬೇಕು, ಅದೆಲ್ಲ ತಿಳ್ಕೊಂಡಿರ್ಬೇಕು. ಯಾರಿಗೂ ಇಲ್ಲ ಏನು ಕಾಮನ್ ಸೆನ್ಸ್, ಅಂದ್ರೆ ಸಾಮಾನ್ಯ ಜ್ಞಾನವೇ ಇಲ್ಲ ಅದ್ರ ಮೇಲೆ. ಇದ್ರ ಬಗ್ಗೆ ದೊಡ್ಡದೊಂದು ಆಂದೋಲನ ಮಾಡಿ ತಿಳುವಳಿಕೆ ಕಾರ್ಯಕ್ರಮ ಕೊಡೋದನ್ನ ಹಮ್ಮಿಕೊಳ್ಳಿ ಅಂತ ಅನ್ಬಿಟ್ಟು ಪೇಪರ್ ಮೇಲೆ ಸೈನ್ ಮಾಡಿ ನೋಟಿಫಿಕೇಶನ್ ಜನರು ಮಾಡಿ ಹೋಗೋರು. ಇರಿ, ಫೋನ್ ರಿಂಗ್ ಆಗುತ್ತೆ. ನಮ್ಮ 108 ಗಾಡಿಯಲ್ಲಿ ಕುತ್ಕೊಂಡಿದ್ದೀನಿ ನೋಡ್ರಿ, ಅದು ಬಳುವಲಿಪ್ಪೆಯಿಂದ ಬಂದಿರಬೇಕು. DHO ಅವ್ರು ಕಳಿಸ್ಕೊಡ್ತಾರೆ ಹಾಸನದಿಂದ. ನೋಡಕ್ಕೆ ಕಾಣಿಸ್ತಿದೆ ಮುಂದಗಡೆ ಎಲ್ಲ ಫಸ್ಟ್ ಏಡ್ ಅಂತ ಏನ್ ಕಾಣಿಸ್ತಿದ್ಯೋ ಇಲ್ಲಿ ಎಲ್ಲ ನೋಡಿ, ಕಸ ಕುಡ್ದು ಇದಾವೆ. ಆ ಕಡೆ ನಾನು ಕ್ಯಾಮ್ರಾ ತಿರ್ಗಿಸ್ತೀನಿ ಹಿಂಗೆ ನೋಡ್ಕೊಳ್ಳಿ. ಎಲ್ಲ ಕಸ ಏನು ಯೂಸ್ ಮಾಡಿಲ್ಲ, ಅದ್ರೊಳಗಡೆ ಎಲ್ಲ ಬಾಟ್ಲೊಳಗಡೆ ಎಲ್ಲ ಔಷಧಗಳಿದಾವೋ ಅದು ಗ್ಯಾರಂಟಿ ಇರೋದಿಲ್ಲ. ಇದೆಲ್ಲ ಚೆಕ್ ಮಾಡ್ಕೊಂಡು ಮಾಡೋದೆಲ್ಲ ಯಾರು ಮಾಡೋದು ಕೆಲಸ. ನನಗೆ ನಡ್ಕೊಂಡು ಹೋಗಕ್ಕಾಗಲ್ಲ ಬಿಸಿಲಲ್ಲಿ, ವ್ಯಾನ್ ಕಳಿಸ್ರಪ್ಪ ಅಂದ್ರೆ ಜೊತೆಗೆ ಯಾರಿದ್ದಾರೆ? ಪೇಷಂಟ್ ಜೊತೆ ಯಾರಿದ್ದಾರೆ? ಪೇಷಂಟ್ ನಾನು ಒಬ್ಬಳೇ ಇರೋದು, ಅರ್ಥ ಆಗೋದಿಲ್ಲ ನಿಮ್ಗೆ ಭಾಷೆ ಅಂದ್ರೆ. ಈ 108 ನಂಬರ್ನ ಅಟೆಂಡ್ ಮಾಡೋಕೆ ಅಂತ 6 ಜನಗಳನ್ನ ಕೂರಿಸಿದ್ರು. ಅಲ್ಲಿ ನಮ್ಮ ಸರ್ಕಾರದ ಕಡೆಯಿಂದ ಕಸ್ಟಮರ್ ಕೇರ್ ಸೆಂಟರ್ಲಿ ಆ ಹೆಡ್ಡೆ ಶಿಖಾಮಣಿಗಳ ತಲೆ ಹೊಡಿಕೆ ಸ್ವಲ್ಪ ತುರ್ಕಿ. ಹಳೆ ಕಾಲದ ಹೆಲ್ತ್ ಮಿನಿಸ್ಟ್ರು, ಅದೇ ನನ್ನ ಹೇಳಿಕೆ ಹಿಂದಗಡೆ ಬಿಡಿದಿಲ್ಲ, ಹೆಲ್ತ್ ಮಿನಿಸ್ಟ್ರು ಹಿಂದಗಡೆ ಹೇಳಿದ್ನಲ್ಲ ಹಂಗೆ ಅವರು ಅಕಸ್ಮಾತ್ ಬಗ್ಗೆ ನೀವು ನೋಡಿ ಜಾಗೃತಿ ಮಾಡಬೇಕು ಅಂತೆಲ್ಲ ಹೇಳಿದ್ರು. ಆಗಲೇ ಇಲ್ಲ ಜನಜಾಗೃತಿ ಸರ್ಕಾರ ಬಿಗೋಯ್ತು, ಆಯ್ತಾ? ಆಗ್ಲಿಂದ ಹಿಡಿದು ಇಲ್ಲಿಂದ ತನಕ ಇಲ್ಲೆಲ್ಲ ಸ್ಥಿತಿ ನೋಡ್ರಿ. ಎಮರ್ಜೆನ್ಸಿ ಪೇಷಂಟ್ ತಗೊಂಡು ನಿಜ ಕೈ ಕಾಲು ಮುಗಿದೋಯ್ತು. ಎಮರ್ಜೆನ್ಸಿ ಏನಿರಲಿ, ಒಂದು ನರ್ಸು ಇಲ್ಲಿ ಕಾಣುತ್ತಿಲ್ಲ ನನಗೆ. ಡ್ರೈವರ್ ಜೊತೆ ಒಬ್ಬರು ಪರ್ಸನ್ ಕೂತಾರೆ, ಅವ್ರೇನಾದ್ರು ಎಕ್ಸ್ಪರ್ಟೈಸ್ ಏನಾದ್ರು ಮಾಡಿ ಕಳ್ಸೋರು ಅದು ಗೊತ್ತಿಲ್ಲ. ಅದೇ ದುರವಸ್ಥೆ. ನಾನು ಹೋಗ್ತಾ ಇದ್ದೀನಿ ಅರ್ಕಲ್ಗುಂಡಿಗೆ, ಯಾಕಂದ್ರೆ ನಿನ್ನೆ ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ನನಗೆ ಟ್ರೀಟ್ಮೆಂಟ್ ಕೊಡ್ಬೇಕಾಗಿತ್ತು. ಬೇಜಾವಾಬ್ದಾರಿ ಕದ್ದೋಡೋದು ಆವಾಗ ಫೋನ್ ಮಾಡಿದ್ರೆ ಆ ತರಲೆಗಳು ಹಂಗೆ ಮಾಡ್ತವೆ. ಅವು ಕಾಲ್ ಸೆಂಟರ್ ಹೋಗಿ ಅಪಸ್ಮಾರ ಅಂತ ಗೊತ್ತಿಲ್ಲ. ದರಿದ್ರಗಳಲ್ಲಿ ಹೋಗಿಲ್ಲ, ಎಕ್ಸ್ಪ್ಲೇನ್ ಮಾಡ್ಕೊಡೋದು ನಮಗೆ ಪಾಠ. ನಮ್ಮ ಟೈಮ್ ಇಲ್ಲ ಕಣ್ರಪ್ಪ, ಇಲ್ಲಿ ಏನಿತ್ತು ಸಹಾಯದಲ್ಲಿದ್ದೀನಿ ನಾನು. DHO ಅವ್ರನ್ನ ಕಾಲ್ ಮಾಡಿ, ಅವ್ರು ಯಾರು ಅನಿಲ್ ಅಂತ ಡಾಕ್ಟರು ಇವಾಗ ಬಂದವರಂತೆ, ಪರಿಚಯ ಮಾಡ್ಕೋಬೇಕು ಹೋಗ್ಬಿಟ್ಟು ನಾವು. ಅವ್ರಿಗೆ ನಾನು ಕಾಲ್ ಮಾಡಿ, ನೋಡಿ ನಿಮ್ಮ ದರಿದ್ರ ಕಾಲ್ ಸೆಂಟರ್ ಜನ ಹಿಂಗೆ ಹೇಳ್ತಾರೆ, ನಮ್ಗೆ ಏನು ಮಾಡಬೇಕು ಅಂತ. ಫೈನಲಿ 108ನ ಕಳಿಸ್ಕೊಟ್ಟಾರೆ ಅವರು. ಒಳ್ಳೆ ಆಫೀಸರ್ ಬಂದವರು, ದೇವದಯೆಯಿಂದ ಹಾಸನಕ್ಕೆ. ನಾವು ಡಾಕ್ಟರ್ನ ಹುಡ್ಕೊಂಡು ಹೊಂಟಿದ್ದೀವಿ 108 ಮುಂದುವರಿಸ್ತೀನಿ. ಈ ನಮ್ಮ ಇವತ್ತಿನ ಆಂದೋಲನ ಕಥೆ ಏನಾಯ್ತು ನೋಡೋಣ. ಮುಂದುವರಿಸ್ಬಿಟ್ಟು ಟ್ವೀಟ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡಿ.
ಜಾಸ್ತಿಯೇ ಕಾಣಿಸ್ತಿದೆ. ಎತ್ತಿ ಹಿಡ್ದಂಗೆ ಸಿದ್ದರಾಮಯ್ಯ ಗೌರ್ಮೆಂಟ್ ಆದ್ರೂ ಸರಿ, ಹಿಂದಗಡೆ ಹೋದ ಕೋಯಲೇಷನ್ ಗೌರ್ಮೆಂಟ್ ಆದ್ರೂ ಸರಿ, ನಾವು ಅನಾಥ ಕಾಲದಿಂದ ಇದ್ದೀವಿ. ಹೊಸ ಸರ್ಕಾರ ನಮ್ಮ ಊರಿಗೆ ಬಂದು ನಮ್ಮ ಶಾಸಕರು ಒಲೆ ಮಂಜುನಾಥ್ರೆ, ಆಮೇಲೆ ಆ ಕಡೆ ಒಳನರಸೀಪುರದಲ್ಲಿ ಇನ್ನೊಬ್ರು ಅಂತೆ ದೊಡ್ಡ ಗೌಡ್ರು ಫ್ಯಾಮಿಲಿ ಕಡೆ ಇರಲಿ ಏನಪ್ಪ ಮಾಡ್ತೀವಿ, ಮಣ್ಣಂಗಟ್ಟಿ ಅವ ಶ್ರೇಯಸ್ ಪಟೇಲ್ ಅಂತೆ, ಅವ್ರ ಕಡೆಯಿಂದ ಹಾಕಿಲ್ವೋ ಕೆಲಸನ ಯಾವಾಗ ಮಾಡ್ತಿರೋ ಮಾಡ್ತೀನಿ ನೋಡೋಣ.